ನಮಸ್ಕಾರ. ഇരുಳು ಮತ್ತು ಕತ್ತಲೆ ಮಾನವ ಕಳೆದುಕೊಳ್ಳುತ್ತಿರುವ ಅಮೂಲ್ಯ ಸಂಪತ್ತು. ഇരുಳು ರಾತ್ರಿ ಅನ್ನೋದು ಪ್ರಕೃತಿ ಭೂಮಿಯ ಮೇಲಿನ ಬಹುತೇಕ ಜೀವಿಗಳಿಗೆ ಕೊಟ್ಟಿರುವ ವಿಶ್ರಾಂತಿಯ ಅವಧಿ. ഇരുಳು ಭೂಮಿಯ ಜೀವ ಜಗತ್ತಿನ ಜೈವಿಕ ಚಕ್ರಗಳಿಗೆ, ಮಾನವ ಸಂಸ್ಕೃತಿಗೆ, ಖಗೋಳ ವೀಕ್ಷಣೆಗೆ ಅತ್ಯಂತ ಮುಖ್ಯವಾದಂಥ ಒಂದು ನೈಸರ್ಗಿಕ ಪರಿಸರ ಆಗೈತೆ. ಆದರೆ ಆಧುನಿಕ ನಗರೀಕರಣ, ವಿದ್ಯುತ್ ಬೆಳಕಿನ ಅತಿಯಾದ ಬಳಕೆ ಮತ್ತು ನಿಯಂತ್ರಣ ಇಲ್ಲದ ಬೆಳಗುವ ವ್ಯವಸ್ಥೆಗಳ ಪರಿಣಾಮದಿಂದ ರಾತ್ರಿಯ ನೈಸರ್ಗಿಕ ಕತ್ತಲೆ ಕ್ರಮೇಣ ಮಾನವ ಕೃತಕ ಪ್ರಕಾಶದಿಂದ ಮೊಸಗಾಗ್ತಾ ಇದೆ. ಈ ಘಟನೆಯನ್ನು ಬೆಳಕು ಮಾಲಿನ್ಯ ಅಂತ ಕರೆಯಲಾಗ್ತದೆ. ಈ ಜಾಗತಿಕ ಸಮಸ್ಯೆಯ ಪ್ರಮಾಣವನ್ನು ಅಳೆಯೋದಕ್ಕೆ 2016ರಲ್ಲಿ ಫ್ಯಾಬಿಯೋ ಫಾಲ್ಚಿ ಹಾಗೂ ಸಹ ಸಂಶೋಧಕರು ಪ್ರಕಟ ಮಾಡಿದ ದ ನ್ಯೂ ವರ್ಲ್ಡ್ ಅಟ್ಲಾಸ್ ಆಫ್ ಆರ್ಟಿಫಿಷಿಯಲ್ ನೈಟ್ ಸ್ಕೈ ಬ್ರೈಟ್ನೆಸ್ಸು ವಿಶ್ವ ವಿಜ್ಞಾನ ವಲಯದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿ ಪರಿಗಣಿತವಾಗಿದೆ. ದ ನ್ಯೂ ವರ್ಲ್ಡ್ ಅಟ್ಲಾಸ್ ಆಫ್ ಆರ್ಟಿಫಿಷಿಯಲ್ ನೈಟ್ ಸ್ಕೈ ಬ್ರೈಟ್ನೆಸ್ಸು ಈ ಅಧ್ಯಯನದಲ್ಲಿ ಪ್ರತಿ ದೇಶದ ಜನಸಂಖ್ಯೆ ಮತ್ತು ಭೂಪ್ರದೇಶದ ಮೇಲೆ ಬೀಳುವ ಕೃತಕ ರಾತ್ರಿಯ ಆಕಾಶದ ಪ್ರಕಾಶಮಾನತೆಯನ್ನು ಬೆಳಗುವಿಕೆಯನ್ನು ಅಳತೆ ಮಾಡಲಾಗಿದೆ. ಇಲ್ಲಿ ಬೆಳಕು ಮಾಲಿನ್ಯ ಅಂತ ಹೇಳಿದ್ರೆ ರಾತ್ರಿ ಆಕಾಶದ ಸಹಜವಾದ ಕತ್ತಲೆಗಿಂತ ಮಾನವ ನಿರ್ಮಿತ ಬೆಳಕು ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಇದರ ಅಳತೆ ಸಾಮಾನ್ಯವಾಗಿ ಮೈಕ್ರೋ ಕ್ಯಾಂಡಲ್ ಅಂದರೆ ಪ್ರತಿ ಚದರ ಮೀಟರ್ಗೆ ಎಷ್ಟು ಮೈಕ್ರೋ ಕ್ಯಾಂಡಲ್ ಇದೆ ಅನ್ನುವ ಅಳತೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಅಟ್ಲಾಸ್ ನಿರ್ಮಾಣದಲ್ಲಿ ಉನ್ನತ ಸ್ಪಷ್ಟತೆಯ ಅಂದರೆ ಹೈ ಡೆಫಿನಿಷನ್ ಉಪಗ್ರಹ ದತ್ತಾಂಶವನ್ನು ಬಳಸಿಕೊಳ್ಳಲಾಯಿತು. ವಿಶೇಷವಾಗಿ suomi ನ್ಯಾಷನಲ್ ಪೋಲಾರ್ ಆರ್ಬಿಟಿಂಗ್ ಪಾರ್ಟ್ನರ್ಶಿಪ್ ಉಪಗ್ರಹದ ರಾತ್ರಿಯ ಬೆಳಕು ಸಂವೇದಕಗಳಿಂದ ಭೂಮಿಯ ಮೇಲ್ಮೈಯಿಂದ ಹೊರಹೊಮ್ಮುವ ಕೃತಕ ಬೆಳಕಿನ ಪ್ರಮಾಣವನ್ನು ದಾಖಲೆ ಮಾಡಲಾಯಿತು. ನಂತರ ವಾತಾವರಣದಲ್ಲಿ ಬೆಳಕು ಹೇಗೆ ಚದುರುತ್ತದೆ ಅನ್ನುವ ಭೌತ ಮಾದರಿಗಳನ್ನದಕ್ಕೆ ಸೇರಿಸಿ ಭೂಮಿಯ ಯಾವುದೇ ಪ್ರದೇಶದಲ್ಲಿ ಆಕಾಶ ಎಷ್ಟು ಬೆಳಗ್ತಾ ಇದೆ ಅನ್ನೋದನ್ನು ಲೆಕ್ಕ ಹಾಕಲಾಯಿತು. ಪ್ರಪಂಚದ ಉದ್ದಗಲಕ್ಕೆ 30,000ಕ್ಕೂ ಹೆಚ್ಚು ಕಡೆಗಳಲ್ಲಿ ನಡೆಸಿದಂಥ ಆಕಾಶದ ಪ್ರಕೃತಿಯ ಮಾಪನಗಳನ್ನ ಉಪಗ್ರಹದ ದತ್ತಾಂಶಗಳ ಜೊತೆಗೆ ಹೋಲಿಸಿ ದೃಢೀಕರಣ ಮಾಡಿಕೊಳ್ಳಲಾಯಿತು. ಈ ವಿಧಾನದಿಂದ ಭೂಮಿಯ ಮೇಲೆ ಮಾನವ ಸೃಷ್ಟಿಸಿದ ಕೃತಕ ಆಕಾಶ ಪ್ರಭೇದ ಸ್ಕೈಗ್ಲೋ ಜಾಗತಿಕ ನಕ್ಷೆಯನ್ನು ಸಿದ್ಧಪಡಿಸಲಾಯಿತು. ಇದಕ್ಕಾಗಿ ಬೆಳಕು ವಾತಾವರಣದಲ್ಲಿ ಹೇಗೆ ಚದುರುತ್ತದೆ ಅನ್ನೋದನ್ನು ಲೆಕ್ಕ ಹಾಕೋದಕ್ಕೆ ಸಂಕೀರ್ಣವಾದಂಥ ಭೌತ ವಿಜ್ಞಾನದ ಸೂತ್ರಗಳನ್ನು ಅನ್ವಯಿಸಲಾಯಿತು. ಈ ಅಟ್ಲಾಸ್ನಲ್ಲಿ ಅಂದರೆ ಈ ನಕಾಶಿನಲ್ಲಿ ಬೆಳಕು ಮಾಲಿನ್ಯವನ್ನು ಹಲವು ರೀತಿಯಲ್ಲಿ ತೋರಿಸಲಾಗಿದೆ. ಬಿಳಿ ಪ್ರದೇಶದಲ್ಲಿ ಅತ್ಯಂತ ಗಂಭೀರವಾದ ಬೆಳಕಿನ ಮಾಲಿನ್ಯ ಇದೆ. ಕೆಂಪು ಪ್ರದೇಶ ನಮ್ಮ ಆಕಾಶಗಂಗೆ ಕಾಣದ ಮಟ್ಟದಲ್ಲಿ ಬೆಳಕನ್ನು ಆಕಾಶಕ್ಕೆ ಚೆಲ್ಲಿರೋದನ್ನು ತೋರಿಸುತ್ತೆ. ಹಳದಿ ಪ್ರದೇಶದಲ್ಲಿ ನಕ್ಷತ್ರಗಳು ಅಂದರೆ ತಾರೆಗಳು ಮಂದವಾಗ್ತಕ್ಕಂಥ ಮಟ್ಟ ಇದೆ. ನೀಲಿ ಮತ್ತು ಕಪ್ಪು ಪ್ರದೇಶದಲ್ಲಿ ಈ ನಕಾಶೆಯಲ್ಲಿರ್ತಕ್ಕಂಥ ನೀಲಿ ಮತ್ತು ಕಪ್ಪು ಪ್ರದೇಶ ಸಹಜವಾದ ರಾತ್ರಿ ಆಕಾಶವನ್ನು ಸೂಚಿಸುತ್ತದೆ. ಈ ಅಟ್ಲಾಸ್ ನೀಡಿದಂಥ ಅಂಕಿಅಂಶಗಳು ಬಹಳ ಗಂಭೀರವಾಗಿದ್ದಾವೆ. ವಿಶ್ವದಲ್ಲಿ 80%ಕ್ಕಿಂತಲೂ ಹೆಚ್ಚು ಜನ ಬೆಳಕು ಮಾಲಿನ್ಯಗೊಂಡಂಥ ಆಕಾಶದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಇದರ ಮುಖ್ಯವಾದಂಥ ನಿರ್ಣಯ. ಅಮೆರಿಕ ಮತ್ತು ಯುರೋಪ್ನಲ್ಲಿ ಈ ಪ್ರಮಾಣ 99%ಕ್ಕಿಂತ ಹೆಚ್ಚು. ಅಂದರೆ ಅಲ್ಲಿ ನೈಸರ್ಗಿಕ ಕತ್ತಲೆ ಎಂದಿಗೂ ಬಹಳ ಹಿಂದೆ ಅಳೆದೋಗಿದೆ. ಇದೇ ವೇಳೆ ವಿಶ್ವದ 3ನೇ ಭಾಗಕ್ಕಿಂತ ಹೆಚ್ಚು ಜನರಿಗೆ ಆಕಾಶಗಂಗೆ ಅಂದರೆ ನಮ್ಮ ಬ್ರಹ್ಮಾಂಡ ಆಕಾಶಗಂಗೆ ನೇರವಾಗಿ ಕಣ್ಣಿಗೆ ಕಾಣದಂಥ ಸ್ಥಿತಿ ಬಂದಿದೆ. ಯುರೋಪಿನಲ್ಲಿ 60 ಜನರಿಗೆ ಮಾತ್ರ, ಹಾಗೆಯೇ ಉತ್ತರ ಅಮೆರಿಕದಲ್ಲಿ 80 ಜನರಿಗೆ ರಾತ್ರಿ ಆಕಾಶದ ಈ ನೈಸರ್ಗಿಕವಾಗಿ, ಯುರೋಪಿನಲ್ಲಿ 60 ಜನರಿಗೆ ಮತ್ತು ಉತ್ತರ ಅಮೆರಿಕದಲ್ಲಿ 80 ಜನರಿಗೆ ರಾತ್ರಿಯ ಹೊತ್ತಿನಲ್ಲಿ ಆಕಾಶಗಂಗೆ ಬ್ರಹ್ಮಾಂಡ ನೇರವಾಗಿ ಕಾಣೋದಿಲ್ಲ. ಈ ನಕ್ಷೆನಲ್ಲಿ ಅತ್ಯಧಿಕ ಪ್ರಕಾಶಿತ ಪ್ರದೇಶಗಳು ಪಶ್ಚಿಮ ಯುರೋಪು, ಉತ್ತರ ಅಮೆರಿಕದ ಪೂರ್ವ ಭಾಗ, ಮಧ್ಯಪ್ರಾಚ್ಯದ ನಗರ ಮಂಡಲಗಳು, ಪೂರ್ವ ಏಷ್ಯಾದ ಕೈಗಾರಿಕೆ ವಲಯಗಳು ಮತ್ತು ಉತ್ತರ ಭಾರತದ ನಗರ ಪಟ್ಟಣಗಳಲ್ಲಿ ಕಂಡುಬರುತ್ತೆ. ವಿಶೇಷವಾಗಿ ದಟ್ಟವಾದಂಥ ಜನಸಾಂದ್ರತೆ, ಕೈಗಾರಿಕೆ, ಹೆದ್ದಾರಿ ಜಾಲ ಮತ್ತು LED ದೀಪಗಳ ವ್ಯಾಪಕ ಬಳಕೆ ಇರುವ ಪ್ರದೇಶಗಳಲ್ಲಿ ರಾತ್ರಿ ಕತ್ತಲೆ ಬಹಳಷ್ಟು ಮಟ್ಟಿಗೆ ಕಣ್ಮರೆಯಾಗೋಗೈತೆ. ಕೆಲವು ನಗರಗಳಲ್ಲಿ ರಾತ್ರಿಯ ಆಕಾಶದ ಪ್ರಕಾಶಮಾನತೆ ನೈಸರ್ಗಿಕ ಮಟ್ಟಕ್ಕಿಂತ 10 ಪಟ್ಟು ಹೆಚ್ಚಾಗೈತೆ. ಅತ್ಯಧಿಕ ಬೆಳಕು ಮಾಲಿನ್ಯ ಹೊಂದಿರುವ ದೇಶಗಳ ಪಟ್ಟಿಯನ್ನು ಕೂಡ ಈ ನಕಾಶೆ ಕೊಟ್ಟತೆ. ಸಿಂಗಪುರು ವಿಶ್ವದಲ್ಲಿ ಅತ್ಯಧಿಕ ಬೆಳಕು ಮಾಲಿನ್ಯ ಹೊಂದಿರುವ ದೇಶ. ಇಲ್ಲಿ ಸಂಪೂರ್ಣ ಜನಸಂಖ್ಯೆ ಅತ್ಯಂತ ಪ್ರಕಾಶಮಾನವಾದ ಆಕಾಶದಡಿ ವಾಸ ಮಾಡ್ತಾ ಇದೆ. ಕಣ್ಣು ಸಂಪೂರ್ಣ ರಾತ್ರಿ ಹೊಂದಾಣಿಕೆಯನ್ನು ಪಡೆದೇ ಕಷ್ಟ ಆಗುತ್ತೆ. ಇಲ್ಲಿ ರಾತ್ರಿ ಅನ್ನೋದೇ ಇಲ್ಲ. ಇದು ಬಿಟ್ಟರೆ ಕುವೈತ್ನಲ್ಲಿ 98% ಜನ ಅಧಿಕ ಪ್ರಕಾಶದ ಆಕಾಶದ ಕೆಳಗಡೆ ಬದುಕ್ತಾ ಇದ್ದಾರೆ. ಖತಾರ್ನಲ್ಲಿ 77% ಜನ ತೀವ್ರವಾದ ಬೆಳಕು ಮಾಲಿನ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಹಾಗೆಯೇ 93% ಜನ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಆಕಾಶಗಂಗೆ ಎಂದಿಗೂ ಕಾಣೋದಿಲ್ಲ. 83% ಜನ ಸೌದಿ ಅರೇಬಿಯಾದಲ್ಲಿದ್ದಾರೆ. ಇವರು ಕೂಡ ಅತಿಯಾದಂಥ ರಾತ್ರಿ ಬೆಳಗುವ ಆಕಾಶದ ಕೆಳಗಡೆ ಬದುಕ್ತಾ ಇದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ 66% ಜನರಿಗೆ ಗಾಢವಾದ ಬೆಳಕಿನ ಮಾಲಿನ್ಯ ತಾಗೈತೆ.
61% ಜನ ಇಸ್ರೇಲ್ನಲ್ಲಿ ಹಾಲು ಹಾದಿಯನ್ನು ಕಾಣದೇ ಇರತಕ್ಕಂಥ ಆಕಾಶದ ಕೆಳಗಡೆ ಬದುಕ್ತಾ ಇದ್ದಾರೆ. ಯುರೋಪಿನಲ್ಲಿ ಸಹಜ ಕತ್ತಲೆ ಅಪರೂಪವಾಗೈತೆ. ಬಹುತೇಕ ಎಲ್ಲ ನಗರ ಪ್ರದೇಶಗಳು ಬೆಳಕಿನ ಮಾಲಿನ್ಯದಿಂದ ಕಳೆಗುಂದಿ ಕಂಗೆಟ್ಟು ಹೋಗಿದ್ದಾವೆ. ಯುರೋಪ್ನಲ್ಲಿ 99% ಜನ ಬೆಳಕಿನ ಮಾಲಿನ್ಯಗೊಂಡ ಆಕಾಶದ ಕಡೆ ವಾಸ ಮಾಡ್ತಾ ಇದ್ದಾರೆ. ಉತ್ತರ ಅಮೆರಿಕದಲ್ಲಿ, ಅದರಲ್ಲೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ 80% ಜನರಿಗೆ ಆಕಾಶ ಗಂಗೆ ರಾತ್ರಿ ಹೊತ್ತು ಕಾಣಿಸೋದಿಲ್ಲ. ನಗರ ಪ್ರದೇಶಗಳಾದಂತೆ ನ್ಯೂಯಾರ್ಕು, ಶಿಕಾಗೋ, ಲಾಸ್ ಏಂಜಲೀಸ್ನಲ್ಲಿ ಅತ್ಯಧಿಕವಾದಂಥ ರಾತ್ರಿ ಬೆಳಕು ಅಂದರೆ ಆಕಾಶದ ಪ್ರಕಾಶಮಾನತೆ ಎದ್ದು ಕಾಣ್ತೈತೆ. ಆದರೆ ಪಶ್ಚಿಮ ಮರುಭೂಮಿ ಪ್ರದೇಶಗಳಲ್ಲಿ ಇನ್ನೂ ಕತ್ತೆ ಉಳ್ಕೊಂಡಿರೋದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಒಂದು ಆಶಾಕಿರಣವಾಗಿ ಕಂಡು ಬರ್ತೈತೆ. ಕೆಲವು ಕಡಿಮೆ ಬೆಳಕಿನ ಮಾಲಿನ್ಯ ಇರತಕ್ಕಂಥ ದೇಶಗಳಲ್ಲಿ ಚಾಡ್ ಮುಖ್ಯವಾದಂಥದ್ದು. ಇಲ್ಲಿ ಈ ಚಾಡ್ ದೇಶದಲ್ಲಿ ಜನಸಂಖ್ಯೆಯ ಬಹುಪಾಲು ಜನ ನೈಸರ್ಗಿಕವಾದ ರಾತ್ರಿಯ ಕತ್ತಲನ್ನು ಕಾಣ್ತಾರೆ, ಹಾಗೆ ಆಕಾಶವನ್ನು ಕೂಡ ನೋಡಬಲ್ಲರು. ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ನಲ್ಲಿ 75% ಹೆಚ್ಚು ಜನ ಬಹಳ ಶುಭ್ರವಾದಂಥ ರಾತ್ರಿಯ ഇരുಳಿನ ಆಕಾಶವನ್ನು, ತಾರೆಗಳನ್ನು, ಆಕಾಶಗಂಗೆಯನ್ನು ಕಾಣಬಲ್ಲರು. ಮಡಗಾಸ್ಕರ್ನ ವಿಶಾಲವಾದಂಥ ಗ್ರಾಮೀಣ ಪ್ರದೇಶಗಳಲ್ಲಿ ರಾತ್ರಿಯ ഇരുಳಿನ ಸಹಜವಾದ ಕತ್ತಿದೆ. ಸೊಮಾಲಿಯಾದಲ್ಲಿ ಬಹುತೇಕ ಸೊಮಾಲಿಯಾ ಪ್ರದೇಶ ರಾತ್ರಿ ನಿಜವಾದಂಥ ಕತ್ತಲನ್ನು ಮತ್ತು ഇരുಳನ್ನು ಕಾಣುತ್ತೆ. ಮಾರಿಷಸ್ನ ವಿಶಾಲವಾದಂಥ ಮರುಭೂಮಿ ಕೂಡ ನಿಜವಾದಂಥ ನೈಸರ್ಗಿಕವಾದಂಥ ಕತ್ತಲ ಪ್ರದೇಶ ಆಗಿದೆ. ಭಾರತದಲ್ಲಿ ಕೂಡ ಬೆಳಕಿನ ಮಾಲಿನ್ಯ ಭಾಳ ವೇಗವಾಗಿ ಹೆಚ್ಚುತ್ತಾ ಇದೆ. ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಅತ್ಯಂತ ರಾತ್ರಿ ಪ್ರಕಾಶಮಾನದ ಆಕಾಶ ರಾತ್ರಿ ಹೊತ್ತಿ ಬೆಳಗ್ತಕ್ಕಂಥ ನಗರಗಳಾಗಿದ್ದಾವೆ. ಈ ಊರುಗಳಿಂದ ರಾತ್ರಿಯ ಹೊತ್ತು ಈ ತಾರೆಗಳನ್ನು ನೋಡೋದು, ಹಾಗೆಯೇ ಆಕಾಶಗಂಗೆಯನ್ನು ನೋಡೋದು, ಕಾಣೋದು ಸಾಧ್ಯ ಇಲ್ಲ. ಗಂಗಾ ನದಿಯ ಪ್ರದೇಶಗಳಲ್ಲಿ ನಿರಂತರವಾಗಿ ಬೆಳಕಿನ ಪಟ್ಟಿ ಕಂಡುಬರುತ್ತೆ. ಹಿಮಾಲಯದ ದೂರದ ಭಾಗಗಳಲ್ಲಿ ಮಾತ್ರ ಸಹಜವಾದಂಥ ರಾತ್ರಿಯ ಕತ್ತಲು ಕಂಡುಬಂದಿದೆ. ಭಾರತದಲ್ಲಿ ನಗರ ವಿಸ್ತರಣೆಯ ಜೊತೆಗೆ LED ಬೆಳಕು ಹೆಚ್ಚಿರೋದ್ರಿಂದ ಕಳೆದ ದಶಕದಲ್ಲಿ ಬೆಳಕಿನ ಮಾಲಿನ್ಯ ಬಹಳ ವೇಗವಾಗಿ ಹೆಚ್ಚೋದು ಗುರುತಿಸಲ್ಪಟ್ಟಿದೆ. ಈ ಅಟ್ಲಸ್ಸು ಮತ್ತೊಂದು ಮಹತ್ವದ ವಿಚಾರವನ್ನು ತಿಳಿಸಿದೆ. ಇದು ಏನಂತ ಹೇಳಿದ್ರೆ, ಬೆಳಕಿನ ಮಾಲಿನ್ಯ ಕೇವಲ ನಗರ ಕೇಂದ್ರಗಳಿಗೆ ಸೀಮಿತ ಅಲ್ಲ, ನಗರಗಳಿಂದ ದೂರದ ಪ್ರದೇಶಗಳಿಗೂ ಕೂಡ ಈ ಕೃತಕ ಬೆಳಕಿನ ಪ್ರಭೆ ಹರಡುತ್ತೆ. ಅದರಿಂದ ಕೆಳಗೆ ಬೀಳಬೇಕಾದ ಬೆಳಕಿನ ಒಂದು ಭಾಗ ವಾತಾವರಣದ ಧೂಳು, ನೀರಾವಿ ಮತ್ತು ಗಾಳಿ ಕಣಗಳಿಂದ ಚದುರಿಸಿ ದೂರದ ಪ್ರದೇಶಗಳಿಗೂ ಕೂಡ ತಳ್ಳಲ್ಪಡ್ತದೆ ಅಂತ ತೋರಿಸ್ಕೊಟ್ಟೈತೆ. ಆದ್ದರಿಂದ ಒಂದು ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿ ಕೂಡ ರಾತ್ರಿಯ ಆಕಾಶ ನಿಚ್ಚಳವಾಗಿರದೆ ಮುಸುಕಾಗಿರ್ಬೋದು, ನಿಜವಾದ ಕತ್ತಲೆ ಮರೆಯಾಗಿರುತ್ತೆ. ಇತ್ತೀಚಿನ ನಾಗರಿಕ ವೈಜ್ಞಾನಿಕ ಅಧ್ಯಯನಗಳು ಈ ಸಮಸ್ಯೆ ಇನ್ನಷ್ಟು ವೇಗವಾಗಿ ಹೆಚ್ಚುತ್ತಾ ಇದೆ ಅಂತ ತೋರಿಸ್ಕೊಟ್ಟಿದ್ದಾವೆ. ಕಳೆದ ದಶಕದಲ್ಲಿ ರಾತ್ರಿ ಆಕಾಶದ ಪ್ರಕಾಶಮಾನತೆ ಪ್ರತಿ ವರ್ಷ ಸರಾಸರಿ 10% ಹೆಚ್ಚುತ್ತಾ ಇದೆ ಅನ್ನೋದನ್ನು ಹಲವು ಸ್ವಯಂ ಸೇವಕರ ವೀಕ್ಷಣಾ ದತ್ತಾಂಶಗಳು ಖಚಿತಪಡಿಸಿದ್ದಾವೆ. ಉಪಗ್ರಹಗಳು ಕೆಲವು ಸಲ LED ಬೆಳಕಿನ ನೀಲಿ ಅಂಶವನ್ನು ಸಂಪೂರ್ಣವಾಗಿ ಗ್ರಹಿಸಲಾಗದೆ ಇರೋದರಿಂದ ಈ ಪರಿಸ್ಥಿತಿ ನಿಜವಾಗಲೂ ಇನ್ನೂ ಗಂಭೀರ ಆಗಿದೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಈ ಅಧ್ಯಯನದ ವೈಜ್ಞಾನಿಕ ಮಹತ್ವ ಖಗೋಳ ವಿಜ್ಞಾನಕ್ಕೆ ಸೀಮಿತವಾದ್ದಲ್ಲ. ಬೆಳಕು ಮಾಲಿನ್ಯ ಜೀವ ವೈವಿಧ್ಯಕ್ಕೂ ಗಂಭೀರವಾದ ಪರಿಣಾಮವನ್ನು ಬೀರ್ತದೆ. ಅನೇಕ ಪಕ್ಷಿಗಳು ತಾರೆಗಳ ಆಧಾರದ ಮೇಲೆ ವಲಸೆ ಹೋಗ್ತವೆ. ಕೃತಕ ಬೆಳಕು ಅವುಗಳ ದಿಕ್ಕು ಭ್ರಮೆಗೆ ಕಾರಣ ಆಗುತ್ತೆ. ಸಮುದ್ರ ತೀರದಲ್ಲಿ ಮೊಟ್ಟೆ ಹೊಡೆದು ಹೊರ ಬರತಕ್ಕಂಥ ಆಮೆ ಮರಿಗಳು ಚಂದ್ರ ಪ್ರಕಾಶದ ಕಡೆಗೆ ಸಾಗಬೇಕಾಗುತ್ತೆ. ಆದರೆ ಅವು ಅದರ ಬದಲು ನಗರದ ಬೆಳಕಿನತ್ತ ತಿರುಗಿ ಸಾವಿಗೆ ಒಳಗಾಗ್ತಾ ಇದ್ದಾವೆ. ಕೀಟಗಳು ದೀಪಗಳ ಸುತ್ತಾಡ್ತಾ ತಮ್ಮ ಸಹಜವಾದಂಥ ಜೀವನ ಚಕ್ರವನ್ನು ಕಳೆದುಕೊಳ್ತಾ ಇದ್ದಾವೆ. ಮಾನವನಲ್ಲಿಯೂ ಕೂಡ ರಾತ್ರಿಯ ಬೆಳಕು ಮೆಲಟೋನಿನ್ ಹಾರ್ಮೋನ್ ಉತ್ಪಾದನೆಯನ್ನು ಕುಗ್ಗಿಸಿ ನಿದ್ರಾಭಂಗ ಮತ್ತು ಜೈವಿಕ ಗಡಿಯಾರದ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ. ಇಂದಿನ ಭೂಮಿಯಲ್ಲಿ ರಾತ್ರಿ ಕತ್ತಲೆ ಪ್ರಕೃತಿಯ ಸಂಪತ್ತಾಗಿ ಉಳಿದಿರುವ ಪ್ರದೇಶಗಳು ಕಡಿಮೆ ಆಗ್ತಾ ಇದ್ದಾವೆ. ಬೆಳಕು ಮಾಲಿನ್ಯ ಖಗೋಳ ವೀಕ್ಷಣೆ, ಜೀವ ಜಗತ್ತು, ಮಾನವನ ನಿದ್ರೆ ಚಕ್ರ ಮತ್ತು ಪರಿಸರದ ಸಮತೋಲನವನ್ನು ನೇರವಾಗಿ ಸಂಸಾರದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರಿದ್ದಾವೆ. ಆರ್ಥಿಕವಾಗಿ ಆಕಾಶದ ಕಡೆಗೆ ಹರಡುವ ಅನಗತ್ಯವಾದಂಥ ಬೆಳಕು ಕೋಟ್ಯಂತರ ರೂಪಾಯಿ ಮೊತ್ತದ ವಿದ್ಯುತ್ ಶಕ್ತಿಯ ವ್ಯರ್ಥಕ್ಕೆ ಕೂಡ ಕಾರಣ ಆಗೈತೆ. ಆದ್ದರಿಂದ ಇದಕ್ಕೆ ಪರಿಹಾರದ ಕ್ರಮಗಳಾಗಿ ದೀಪಗಳಿಗೆ ಮುಚ್ಚುಗಳು ಒದಗಿಸ್ತಕ್ಕಂಥದ್ದು, ಅಗತ್ಯವಿರುವಷ್ಟು ಬೆಳಕನ್ನು ಮಾತ್ರ ಬಳಸೋದು, ಕೆಳಮುಖವಾದಂಥ ಪ್ರಕಾಶ ವ್ಯವಸ್ಥೆ, ಉಜ್ವಲವಾದಂಥ ದೀಪಗಳ ಬಳಸೋದು ನಿಲ್ಲಿಸೋದು ಮತ್ತು ರಾತ್ರಿಯ ಹೊತ್ತು ಅನಗತ್ಯವಾಗಿ ಬೆಳಕನ್ನು ಬಳಸ್ತಕ್ಕಂಥದ್ದನ್ನು ನಿಲ್ಲಿಸೋದು ಮುಂತಾದಂಥ ನೀತಿಗಳನ್ನು ನಗರ ಪ್ರದೇಶಗಳಲ್ಲಿ ಹಾಗೂ ಇತರ ಪ್ರದೇಶಗಳಲ್ಲಿ ತರ್ತಕ್ಕಂಥದ್ದು ಇವತ್ತಿನ ಅತ್ಯವಶ್ಯಕ ಜರೂರು ಅಗತ್ಯ ಆಗುತ್ತೆ. ಕೆಲವು ದೇಶಗಳು ಈಗಾಗಲೇ ಡಾರ್ಕ್ ಸ್ಕೈ ರಿಸರ್ವ್ ಪ್ರದೇಶಗಳನ್ನ ರಕ್ಷಣೆ ಮಾಡ್ತಾ ಇದ್ದಾವೆ. ಅಂದರೆ ಈ ಪ್ರದೇಶಗಳಲ್ಲಿ ರಾತ್ರಿಯ ಹೊತ್ತು ಸಹಜವಾದಂಥ ಕತ್ತಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವು ಎಲ್ಲ ರೀತಿಯ ನಿಯಮಗಳನ್ನು, ಕಾನೂನುಗಳನ್ನ ರಚಿಸ್ತಾ ಇದ್ದಾವೆ. ಒಟ್ಟಾಗಿ ಹೇಳೋದಾದರೆ, ಮಾನವ ತನ್ನ ತಂತ್ರಜ್ಞಾನದಿಂದ ರಾತ್ರಿಯ ಹೊತ್ತು ಬೆಳಕನ್ನು ಹಬ್ಬಿಸಿ ಅದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸಿ ನೈಸರ್ಗಿಕವಾದ ಕತ್ತಲೆಯನ್ನು, ഇരുಳನ್ನು ಹೇಗೆ ಕಳೆದುಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದಂಥ ಉದಾಹರಣೆಯಾಗಿದೆ.
ಇದು ಕೇವಲ ಒಂದು ನಕ್ಷೆ ಅಲ್ಲ. ಮಾನವ ನಾಗರಿಕತೆ ಪ್ರಕೃತಿಯ ಕತ್ತಲೆಯನ್ನು ಹೇಗೆ ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ನೀಡಿದಂಥ ಒಂದು ಜಾಗತಿಕ ಎಚ್ಚರ ಆಗೈತೆ. ಮುಂದಿನ ವಿಡಿಯೋದಲ್ಲಿ ನಾವು ಮಾನವನ ಸಹಜ ನೈಸರ್ಗಿಕ ಚಟುವಟಿಕೆಗಳನ್ನು ಮತ್ತು ಪರಿಸರವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಆರ್ಥಿಕ ಮುನ್ನಡೆ ಹೇಗೆ ಬದಲಾವಣೆ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.